ವೆಲ್ಕಮ್ ಬ್ಯಾಕ್ ಟು ನಾದುಪ್ರವಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ದಿನ ಒನ್ ಡೇ ಔಟಿಂಗ್ ಗೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು, ಅದೇ ಬರ್ಡ್ಸ್ ಆಫ್ ಪ್ಯಾರಡೈಸ್. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮ್ಗೆಲ್ಲ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಲೊಕೇಟ್ ಆಗಿರೋದು ಕೆಂಗೇರಿ ಹತ್ರ, ಬಟ್ ಇದು ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವಲ್ಲಿ ಚೆಕ್ಔಟ್ ಮಾಡಬಹುದು. ಇಲ್ಲಿ ನಿಮ್ಗೆ ಎಲ್ಲಾ ತರಹದ ಪ್ರಾಣಿ ಕೂಡ ನೋಡ್ಬೋದು. ಹಾಗೆ ಇಲ್ಲಿ ನಿಮ್ಮ ಕೈಯಾರೆ ನೀವು ಅದಕ್ಕೆ ಫೀಡ್ ಕೂಡ ಮಾಡಬಹುದು. ಇಲ್ಲಿ ಪರ್ ಪರ್ಸನ್ ಚಾರ್ಜಸ್ ನೋಡೋದಾದ್ರೆ 250 ರುಪೀಸ್ ಆಗುತ್ತೆ. ಹಾಗೆ ಅದನ್ನ ಆನ್ಲೈನ್ ಅಲ್ಲೇ ಬುಕ್ ಮಾಡಬೇಕು. ಸೊ ಡೈರೆಕ್ಟ್ ಆಗಿ ಏನು ಟಿಕೆಟ್ಸ್ ಕೂಡ ಅವೈಲಬಿಲಿಟಿ ಇರಲ್ಲ. ಈ ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ದೀರಾ ಅಲ್ವಾ, ಸೊ ಅದೇ ರೀತಿ ಅಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಫೀಲ್ ಮಾಡೋದಕ್ಕೆ ಹಾಗೆ ಇಂಟ್ರಾಕ್ಷನ್ ಮಾಡ್ತಾರೆ. ಹಾಗೆ ಆ ಪ್ರಾಣಿಯ ಸ್ಪೆಷಾಲಿಟಿ ಕೂಡ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಈ ಪ್ಲೇಸ್ ನಿಮ್ಗೆ ಟ್ಯೂಸ್ಡೇಸ್ ಒಂದಿನ ಕ್ಲೋಸ್ಡ್ ಆಗಿರುತ್ತೆ, ಈವನ್ ಸಂಡೇಸ್ ಕೂಡ ಓಪನ್ ಇರುತ್ತೆ, ನೀವು ವಿಸಿಟ್ ಮಾಡಬಹುದು. इंटरेक्शन नो वो अंदर लेके जाएंगे आपको. ओके, सो इवरನ್ನ ಹೋಲ್ಡ್ ಮಾಡೋದಾಗಲಿ ಟಚ್ ಆ್ಯಂಡ್ ಫೀಡ್ ಮಾಡೋದು ಇದೆಲ್ಲ ಆಕ್ಟಿವಿಟೀಸ್ ಇಲ್ಲ ಆಗುತ್ತೆ. ಫಾರ್ ದ್ಯಾಟ್ ಯು ಹ್ಯಾವ್ ಟು ಲಿಸನ್ ಟು ಯುವರ್ ನೆಕ್ಸ್ಟ್ ಫೆಸಿಲಿಟೇಟರ್. ಈ ಇಲಿದು ಸ್ಪೆಷಾಲಿಟಿ ನಂಗೆ ತುಂಬಾ ಇಷ್ಟ ಆಯ್ತು. ಏನಂತ ಅಂದ್ರೆ ಅದೊಂದೇ ಕ್ಲೀನೆಸ್ಟ್ ಅಂತ ಅನ್ಕೊಂಡಿರುತ್ತಂತೆ. ಸೊ ನಾವೇನಾದ್ರೂ ಮುಟ್ಟಿದ್ರೆ ಇದೇ ರೀತಿ ಹೋಗಿ ಮತ್ತೆ ಸ್ನಾನ ಮಾಡ್ಕೊಂಡ್ ಬರುತ್ತಂತೆ. ಸೊ ಇಷ್ಟೊತ್ತು ನೋಡಿದೆಲ್ಲ ಒಂದ್ ಕಡೆ ಫಾರ್ಮ್ ಅನಿಮಲ್ಸ್ ಆದ್ರೆ ನೆಕ್ಸ್ಟ್ ನೋಡೋದೇ ತುಂಬಾನೇ ಡಿಫ್ರೆಂಟ್, ಅದೇ ಸ್ನೇಕ್. ಇಲ್ಲಿ ಸ್ನೇಕ್ ನ ಕೂಡ ಮುಟ್ಬೋದು. ಹಾಗೆ ಅದೇನಾದ್ರು ಕಚ್ಚಿದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಆಫ್ಟರ್ ದ ಸ್ನೇಕ್ ಬೈಟ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಮೋರ್ ಟೈಮ್ ಓಕೆನಾ, ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಯಾರಾದರೂ ಹತ್ತಿರದಲ್ಲಿದ್ದಾಗ ಇದೊಂದು ಆಕ್ಸಿಡೆಂಟ್ ಆಗೋದು ಓಕೆನಾ, ಯಾರಿಗೂ ಬಂದು ಡೈರೆಕ್ಟಾಗಿ ಬಂದು ಹಾವು ಯಾರಿಗೂ ಕಚ್ಚಲ್ಲ, ಇದು ಅನ್ಎಕ್ಸ್ಪೆಕ್ಟೆಡ್ ಆಗೋದು ಆದಾಗ ಹತ್ತಿರದಲ್ಲಿ ಯಾರೋ ಕರ್ಕೊಂಡು ಸೊ ಯಾವುದೇ ಒಂದು ಡೋಂಟ್ ಡೂ ಎನಿ ಫಸ್ಟ್ ಏಡ್ಸ್. ಓಕೆ, ಫಸ್ಟ್ ಏಡ್ ಯಾವುದು ಮಾಡ್ದಂಗೆ ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಓಕೆನಾ. ಯಾಕಂದರೆ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲೂ ಆ್ಯಂಟಿವೆನಮ್ ಇರಲ್ಲ. ಸೊ 100 to 100% ಆ್ಯಂಟಿವೆನಮ್ ಅನ್ನೋದು ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತದೆ. ಸೊ ಡೋಂಟ್ ವೇಸ್ಟ್ ಅ ಟೈಮ್, ಗೋ ಟು ದ ಗೌರ್ಮೆಂಟ್ ಹಾಸ್ಪಿಟಲ್, ಟೇಕ್ ದ ಆ್ಯಂಟಿವೆನಮ್ ಮೆಡಿಷನ್. ಸೊ ದಟ್ ಮೆಡಿಷನ್ ವಿಲ್ ಗಿವಿಂಗ್ ಫಾರ್ ದ ಡ್ರಿಪ್ಸ್, ನಾಟ್ ಫಾರ್ ಡೈರೆಕ್ಟ್ ಇನ್ ಸಿರಂಜ್ ಓಕೆನಾ. ಅದನ್ನು ಡ್ರಿಪ್ಸ್ ಮೂಲಕ ಕೊಡ್ತಾರೆ. ಟೇಕ್ ದ ಟ್ರೀಟ್ಮೆಂಟ್ ಆಫ್ಟರ್ 7 days 8 days ಕಂಪ್ಲೀಟ್ ಯು ಟ್ರೀಟ್ಮೆಂಟ್. ಆಫ್ಟರ್ ಯು ಕಮಿಂಗ್ ದ ಸೇಮ್ ಪೊಸಿಷನ್, ಯು ನಾಟ್ ಲೂಸಿಂಗ್ ಅವರ್ ಹಾರ್ಮ್ ಲೆಗ್ ವಾಟ್ ಎವರ್ ಓಕೆಲ್ಲ. ದಯವಿಟ್ಟು ಈ ಥರ ಮಾಡಿ ಅಲ್ವಾ. ಎಲ್ಲ ಹೆಬ್ಬಾವುಗಳು ದಪ್ಪ ಬೆಳೆದ್ರೆ ಈ ಒಂದು ಹೆಬ್ಬಾವು ಲಾಂಗೆಸ್ಟ್ ಆಗಿ ಬೆಳೀತದೆ ಓಕೆ. ನಾವು ಇಸ್ 4.5 feet, ವಿಲ್ ಬಿ ಗ್ರೋ 20 feet. ಹಾವ್ನ ನೋಡಿದಾಗ ಭಯ ಅನ್ನಿಸ್ಬೋದು, ಬಟ್ ನಿಜವಾಗ್ಲೂ ಆ ಹಾವ್ನ ಇಟ್ಕೊಂಡಾಗ ಒಂದು ಸ್ಪಂಜ್ ಅಂತ ಫೀಲ್ ಆಗ್ತಿತ್ತು. ಬಟ್ ಅಷ್ಟೇ ಸೇಫ್ಟಿ ಕೂಡ ಅಲ್ಲೆಲ್ಲಾನು ಇದೆ. ಸೊ ದಟ್ ನೀವು ಕೂಡ ಟ್ರೈ ಮಾಡ್ಬೋದು. ನೀವು ಇಲ್ಲಿ ಇಗ್ವಾನನ ಕೂಡ ನೋಡ್ಬೋದು. ಇದು ಪ್ಯೂರ್ ವೆಜಿಟೇರಿಯನ್ ಅಂತ. ಹಾಗೆ ಇದ್ರ ಜೊತೆ ಕೂಡ ನೀವು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೋಬಹುದು. ದ ಬೆಸ್ಟ್ ಪಾರ್ಟ್ ಆಫ್ ದ ಪ್ಯಾರಡೈಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲಾ ಏಜ್ ಗ್ರೂಪ್ ಪೀಪಲ್ ಕೂಡ ತುಂಬಾನೇ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.